ಎಲ್ಲರಿಗೂ ನಮಸ್ಕಾರ. ನಾನು ಕೆ.ಪಿ. ಭಟ್ ಕನ್ನಡತಿ. ನಾನು ಲಾಸ್ಟ್ ಟೈಮ್ ಹೋದಾಗ ತಂದಂಥ ಇದು ನರ್ಸರಿಯಿಂದ ತಂದಂಥ ಗುಲಾಬಿ ಗಿಡ ಯಾವ ರೀತಿ ಚಿಗುರು ಬಂದಿದೆ ನೋಡಿ. ನಾನು ಮತ್ತೊಂದು ಗಿಡ ಅದೇ ರೀತಿ ತಗೊಬಂದಿದ್ದೀನಿ. ಅದು ತುಂಬ ಚೆನ್ನಾಗಿ ಚಿಗುರು ಬಂದಿದ್ದಕ್ಕೆ ಹಾಗಾಗಿ ಇನ್ನೊಂದು ಗುಲಾಬಿ ಗಿಡನ ತಂದಿದ್ದೀನಿ. ಆದಷ್ಟು ನಮ್ಮಲ್ಲಿ ಹೆಚ್ಚಾಗಿ ಕೆಂಪು ಮಣ್ಣೇ ಜಾಸ್ತಿ ಇರೋದು. ಕೆಲವ್ರ ಕಡೆ ಅಂಟು ಮಣ್ಣಿರುತ್ತೆ, ಕೆಲವ್ರ ಕಡೆ ಕೆಂಪು ಮಣ್ಣು, ಕಪ್ಪು ಮಣ್ಣು ಹೀಗೆಲ್ಲ ಇರುತ್ತೆ. ಆ ಥರದವ್ರಿಗೆ ಕೆಲವ್ರು ಹೇಳ್ತಾರೆ ನಮಗೆ, ನಮ್ಮಲ್ಲಿ ಬರೀ ಅಂಟು ಮಣ್ಣೇ ಇದೆ, ನಾವು ಹೆಂಗೆ ನೆಡೋದು ಅನ್ನೋರಿಗೆ ಒಂದು ಸಣ್ಣದಾಗಿ ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೀವೇನು ಅಂಟು ಮಣ್ಣಲ್ಲಿ ನೆಡುವಂಥವ್ರು ಈ ರೀತಿಯ ಅಡಿಕೆ ಸಿಪ್ಪೆ ಹಾಕಿ ನೆಡೋದ್ರಿಂದ ತುಂಬ ಉಪಯೋಗ ಆಗ್ತದೆ. ನಾನೀಗ ಅದಕ್ಕೆ ಸ್ವಲ್ಪ ಸುಣ್ಣದ ಪುಡಿಯನ್ನು ಮಿಕ್ಸ್ ಮಾಡಿಬಿಟ್ಟು ಸಿಪ್ಪೆಗೆ ಗುಂಡಿಗೆ ಅದು ಏನು ಗಿಡ ಹಚ್ಚೋಕ್ಕೆ ನಾನು ಒಂದು ಹಳ್ಳ ತೋಡಿದ್ದೀನಲ್ಲ ಅದರಲ್ಲಿ ಹಾಕಿ ಕಲಿಸಿದ್ದೀನಿ. ಇದು ನೋಡಿ ನಾನು ತಂದಿರೋ ಆನವಟ್ಟಿಯಿಂದ ತಂದಿರೋಂಥ ನರ್ಸರಿ ಗಿಡ. ಈ ಗುಲಾಬಿ ಗಿಡ ವಿಶೇಷತೆ ಏನಂದರೆ ಅರ್ಧ ಹೊತ್ತು ಬಿಸಿಲು ಬೇಕು, ಇನ್ನು ಅರ್ಧ ಹೊತ್ತು ನೆರಳು ಬೇಕು. ಈ ಗಿಡಗಳನ್ನು ಆದಷ್ಟು ನೀರು ಮತ್ತು ಬಿಸಿಲು ಸಮ ಪ್ರಮಾಣದಲ್ಲಿ ಸಿಗುವಂಗೆ ಬೆಳೆಸಿದರೆ ತುಂಬ ಒಳ್ಳೆಯದಾಗ್ತದೆ. ನೋಡಿ ಅವರು ಯಾವ ರೀತಿ ಕಸಿ ಕಟ್ಟಿದ್ದಾರೆ. ಆ ಕಸಿ ಕಟ್ಟಿದ್ರಲ್ಲಿ ಮಾತ್ರ ಬೆಳವಣಿಗೆ ಆಗ್ತಾ ಇರಬೇಕು. ಆ ಕಸಿಗೆ ಯಾವುದಕ್ಕೆ ಸಪೋರ್ಟ್ ಆಗಿ ನಿಂತಿದೆಯಲ್ಲ ಅದೊಂದು ಕೋಲು ಕಡ್ಡಿ, ಅದರಿಂದ ಯಾವುದೇ ಹೊಸ ಚಿಗುರು ಬರದಂಗೆ ನೋಡಿಕೊಂಡು ಆದಷ್ಟು ಗಿಡದ ಬೆಳವಣಿಗೆ ಮಾಡಬೇಕು. ಈ ಈ ಗಿಡದಲ್ಲಿ ಯಾವುದಾದ್ರೂ ಸಣ್ಣದಾದರೂ ಮೊಳಕೆ ಅಥವಾ ಚಿಗುರು ಬಂದರೆ ಅದನ್ನು ಆದಷ್ಟು ಬೇಗ ತೆಗಿಬೇಕು. ಯಾಕಂದರೆ ಅದು ನಾ ಮುಂಚಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾಕೆ ಗುಲಾಬಿ ಗಿಡಗಳು ಹೆಚ್ಚಾಗಿ ಕಸಿ ಗಿಡದಲ್ಲಿ ಹೂಗಳು ಚೆನ್ನಾಗಿ ಬಿಟ್ಟಿರ್ತವೆ ಅಂದರೆ, ಕೆಲವರು ಈ ಗಿಡಗಳನ್ನು ಬೆಳೆಯುವಂಥವರು ಆದಷ್ಟು ಬಳ್ಳಿ ಗಿಡಗಳಿಂದ ಈ ರೀತಿ ಕಸಿ ಕಟ್ಟಿ ಬೆಳವಣಿಗೆ ಮಾಡಿರ್ತಾರೆ. ಬಳ್ಳಿ ಗಿಡಗಳು ಹೂ ಬಿಡೋದಿಲ್ಲ, ಹೆಚ್ಚಾಗಿ ಹೂ ಬಿಡೋದಿಲ್ಲ, ಬೆಳವಣಿಗೆ ಆಗ್ತದೆ ಮಾತ್ರ ಹೂ ಬಿಡೋದಿಲ್ಲ. ಹಾಗಾಗಿ ಬಳ್ಳಿ ಗಿಡಗಳಲ್ಲೇ ಹೆಚ್ಚಾಗಿ ಕಸಿ ಕಟ್ಟಿ ಚೆನ್ನಾಗಿರೋ ಗಿಡಗಳಿಂದ ಸ್ವಲ್ಪ ಚಿಗುರನ್ನು ತಗೊಂಡು ಕಸಿ ಕಟ್ಟಿರ್ತಾರೆ. ಹಾಗಾಗಿ ಆದಷ್ಟು ಅದರ ಬಳ್ಳಿ ಗಿಡಗಳಿಂದ ಯಾವುದೇ ರೀತಿಯ ಸಣ್ಣ ಚಿಗುರು ಬರದೆ ಹಾಗೆ ನೋಡಿಕೊಂಡು ಹೊಸದಾಗಿ ಕಟ್ಟಿರೋ ಚಿಗುರಿಂದ ಮಾತ್ರ, ಕಸಿಯಿಂದ ಮಾತ್ರ ಎಲೆಗಳು ಚಿಗುರು ಹಂಗೆ ನೋಡ್ಕೊಳ್ಳಿ ಆದಷ್ಟು. ಮತ್ತು ಹೀಗೆ ನೆಡೋಂಗಿಲ್ಲ. ಹೀಗೆ ನಾನು ಹಾಕಿ ನೆಟ್ಟಿದ್ದೀನಲ್ಲ ಅಡಿಕೆ ಸಿಪ್ಪೆಯಲ್ಲಿ ಹಾಗೆ ಮಣ್ಣು ಹಾಕಿಬಿಟ್ಟು ಸ್ವಲ್ಪ ಸಡಿಲ ಮಾಡಿಬಿಟ್ಟು ಅದೇನು ಹೂ ಬಿಟ್ಟಿದೆ, ಚಿಗುರು ಬಿಟ್ಟಿದೆ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ನೆಡೋದ್ರಿಂದ ತುಂಬ ಚೆನ್ನಾಗಿ ಹೂ ಗಿಡ ಬೆಳವಣಿಗೆ ಆಗ್ತದೆ. ಆಮೇಲೆ ನಾನು ಒಂದು ನರ್ಸರಿಯಿಂದ ಹೋಗಿ ಒಂದು ಗೊಬ್ಬರದ ಮಣ್ಣು ತಂದಿದ್ದೆ. ನನಗೆ ಗೊತ್ತೇ ಇಲ್ಲ ಅದು ನಮ್ಮ ಮನೇಲೂ ಸಿಗುತ್ತೆ. ನಾನೇನೋ ಬೇರೆ ಸಪ್ರೇಟ್ ಏನೋ ಇದೆಯೇನೋ ಅಂತ ನಾನು ಒಂದು ಟೈಮು ತಗೊಂಡಿರಲಿಲ್ಲ. ಆಯಿತು ಹಾಗೆ ಇರ್ಬೋದೇನೋ ಅಂತ ತಗೊಂಡೆ. ಅದು ನೋಡಿದ್ರೆ ಮನೆ ಗೊಬ್ಬರನೇ ಆಗಿತ್ತು. ಇರಲಿ ಬಿಡು ಅಂತೇಳಿ ಎಲ್ಲ ಗಿಡಗಳಿಗೂ ಸ್ವಲ್ಪ ಹಾಕೋಣ ಅಂತ ಹೇಳಿ ನನ್ನ ಈ ಗುಲಾಬಿ ಗಿಡಗಳಿಗೂ ಸ್ವಲ್ಪ ಹಾಕಿದ್ದೀನಿ. ಏನಿಲ್ಲ, ನಿಮ್ಮ ಮನೇಲಿ ಏನಾದರೂ ಈ ಥರದ್ದು ಸಿಗೋದಿಲ್ಲ ಅಂದವರಿಗೆ ಸ್ವಲ್ಪ ಸಗಣಿಯನ್ನು ನೀರು ಮಾಡಿಬಿಟ್ಟು ಗಿಡಗಳಿಗೆ ಹಾಕಿದರೆ ತುಂಬ ಹಾಗೆ ಹಾಕಕ್ಕೆ ಹೋಗಬಾರ್ದು. ಅದು ಮೇಲೆ ನಾವು ಹಾಗೆ ಹಾಕಿದರೆ ಅದರಲ್ಲಿ ಕೀಟಗಳು ಹೆಚ್ಚಾಗಿ ನಮ್ಮ ಗಿಡದ ಎಲೆಗಳನ್ನೇ ತಿನ್ನೋಕ್ಕೆ ಇಷ್ಟಪಡ್ತವೆ. ಹಾಗಾಗಿ ಗಿಡ ಹಾಳಾಗ್ಬಿಡ್ತದೆ. ನೋಡಿ ನಾನು ಯಾವ ರೀತಿ ಮಣ್ಣನ್ನು ಗೊಬ್ಬರದಲ್ಲಿ ಹೇಗೆ ಕಲಿಸ್ಬಿಟ್ಟು ಸಮವಾಗಿ ಮಾಡ್ತೀನಿ ಅಂತ ನೋಡಿ. ಆದಷ್ಟು ನಮ್ಮ ಗಿಡಗಳ ಎಲೆಗಳು ನೆಲಕ್ಕೆ ತಾಗದಂಗೆ ಗಿಡ ನೆಡೋದು ತುಂಬ ಒಳ್ಳೆಯದಾಗ್ತದೆ. ನೋಡಿ ನಾನು ನನ್ನ ಸ್ವಲ್ಪ ಜಾಗದಲ್ಲಿ ಈಗ ಸಿಕ್ಕಾಪಟ್ಟೆ ನಮ್ಮೂರಲ್ಲಿ ಮಳೆ ಆದರೂ ಗಿಡ ಬೇಕು, ಹೂ ಬೇಕು, ಹೂ ಬೆಳಿಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನೆಯ ಶೀಟಿನ ಕೆಳಗಡೆ ಸ್ವಲ್ಪ ಮಣ್ಣಿನ ಜಾಗ ಇತ್ತು, ಅಲ್ಲೇ ನೆಟ್ಟಿದ್ದೀನಿ. ಮತ್ತು ಗಿಡನ ಮತ್ತೆ ಮಳೆ ಹತ್ತಿರ ಹೋಯ್ದು ಇಟ್ಬಿಟ್ರೆ ಮಳೆಗೆ ಹಾಳಾಗಿಬಿಡ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಣ ಮಣ್ಣಿತ್ತು. ಹಾಗಾಗಿ ಸ್ವಲ್ಪ ಅರ್ಧ ಹೊತ್ತು ಬಿಸಿಲು ಬೀಳೋ ಸಲುವಾಗಿ ಕೈಯಿಂದನೇ ನೀರು ಹಾಕಿ ಬೆಳವಣಿಗೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಇಲ್ಲಿ ಹಾಕಿದ್ದೀನಿ. ಇವಾಗ ನೋಡಿ ನಾನು ಲಾಸ್ಟ್ ಟೈಮ್ ತಂದಿರೋ ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಇದೇ ರೀತಿ ನಾನು ಹಾಕಿರೋ ಅಡಿಕೆ ಸಿಪ್ಪೆ ಇಲ್ಲಾಂದರೆ ತೆಂಗಿನ ಸಿಪ್ಪೆ ಈ ಥರದ್ದು ಹಾಕಿ ಬೆಳವಣಿಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಕಸಿ ಗಿಡ ಏನು ನಾವು ತಂದಿರೋ ಗುಲಾಬಿ ಗಿಡ ನರ್ಸರಿಗಳಿಂದ ತಂದಿರೋಂಥ ಗಿಡಗಳಲ್ಲಿ ಬೆಳವಣಿಗೆ ಚೆನ್ನಾಗಾಗ್ತದೆ. ನಾನಲ್ಲಿ ಹಿಂದಿನಲ್ಲಿ ತೋರಿಸಿದಂಥದ್ದು ಚಿಗುರು ಇದೇ ಗಿಡದ್ದೇ ಆಗಿದ್ದದು. ತುಂಬ ಅನುಕೂಲ ಅನಿಸ್ತದೆ. ಯಾರಿಗೆಲ್ಲ ಕಸಿ ಗಿಡಗಳನ್ನು ತಂದು ನೆಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆಯದು ಅನ್ನಿಸ್ತದೆ. ಆದಷ್ಟು ಅಂಟು ಮಣ್ಣು ಇರುವಂಥವರು ಅಡಿಕೆ ಸಿಪ್ಪೆ ಹಾಕಿಬಿಟ್ಟು ಬೆಳೆಯೋದ್ರಿಂದ ತುಂಬ ಅನುಕೂಲ ಆಗ್ತದೆ. ನಮ್ಮಲ್ಲಿ ಆದಷ್ಟು ಕೆಂಪು ಮಣ್ಣು ಮಳೆಗಾಲದಲ್ಲಿ ಮಾತ್ರ ಒಳ್ಳೆಯದಾಗ್ತದೆ. ಬೇಸಿಗೆಯಲ್ಲಿ ನೆಲ
ಬಿಗಿತಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ಎಷ್ಟು ನೀರು ಹಾಕಿದರೂ ಅದರಲ್ಲಿ ನೀರೇ ನಿಲ್ಲೋದಿಲ್ಲ. ನೆಲ ಗಟ್ಟಿ ಆಗಿಬಿಟ್ಟು ಗಿಡ ಸಾಯೋ ಸ್ಥಿತಿ ಬಂದುಬಿಡ್ತದೆ. ಹಾಗಾಗಿ ನಾನು ಈ ಬಾರಿ ಎಲ್ಲ ಗಿಡಗಳಿಗೆ ಸ್ವಲ್ಪ ಅಡಿಕೆ ಸಿಪ್ಪೆ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನೀರು ಸೀದಾ ಹೋಗಿ ಹಾಗೆ ಮಣ್ಣು ಬೇಸಿಗೆಗಾಲದಲ್ಲಿ ಮಣ್ಣು ಸಡಿಲ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಅಡಿಕೆ ಸಿಪ್ಪೆ ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ ಇದೇ ರೀತಿ ಪಾಟಿಂಗ್ ಮಾಡ್ತಾಯಿದ್ದೀನಿ. ಆದಷ್ಟು ಹೊರಗಿಂದ ತಂದು ಹಾಕೋಂಥವ್ರು ಅಡಿಕೆ ಸಿಪ್ಪೆ ಇದ್ದರೆ ಅಡಿಕೆ ಸಿಪ್ಪೆ ಹಾಕಿ, ಇಲ್ಲ ತೆಂಗಿನಕಾಯಿ ನಾವು ಹೊಡೆದಿರ್ತಿರಲ್ಲ ಅದರಲ್ಲಿರೋ ಸಿಪ್ಪೆನೇ ಸ್ವಲ್ಪ ನಾರಾಗಿ ಮಾಡಿಬಿಟ್ಟು ಹಾಕಿ. ಪಾಟಲ್ಲಿ ಹಾಕುವಂಥವ್ರು ಮೊದಲಿಗೆ ಒಂದೆರಡು ಕಲ್ಲುಗಳನ್ನು ತೂತು ಮಾಡಿರ್ತಿರಲ್ಲ ಪಾಟನ್ನು, ಅದ್ರ ಕೆಳಗಡೆ ಒಂದಷ್ಟು ಕಲ್ಲುಗಳು ಹಾಕಿಬಿಟ್ಟು ಅದಾದಮೇಲೆ ಸ್ವಲ್ಪ ಸಿಪ್ಪೆ ಏನಾದರೂ ಅದು ತೆಂಗಿನ ಸಿಪ್ಪೆ ಅಡಿಕೆ ಸಿಪ್ಪೆನ ಮಣ್ಣಲ್ಲಿ ಮಿಕ್ಸ್ ಮಾಡಿ ಹಾಕಿ. ಚೆನ್ನಾಗಿ ಗಿಡಗಳು ಬೆಳವಣಿಗೆ ಆಗ್ತದೆ. ಯಾರಿಗೆಲ್ಲ ನಿಮ್ಮ ಜಾಗದಲ್ಲಿ ಹುಳದ ಸಮಸ್ಯೆ ಅನ್ನೋದೇನಾದ್ರು ಇದ್ದರೆ ಈ ರೀತಿ ನಮ್ಮಲ್ಲೇನಿಲ್ಲ, ನಿಮಗೆ ತೋರಿಸೋ ಸಲುವಾಗಿ ನಾನು ಸುಣ್ಣ ಹಾಕಿದ್ದು. ಹಾಗೇನಾದ್ರು ಇದೆ ಅನ್ನೋಂಥವ್ರು ಆ ರೀತಿ ಸ್ವಲ್ಪ ಸುಣ್ಣವನ್ನು ಹಾಕಿಬಿಟ್ಟು ಬೆರೆಸೋದ್ರಿಂದ ತುಂಬ ಚೆನ್ನಾಗಾಗ್ತದೆ. ಗಿಡಗಳು ಚೆನ್ನಾಗಿ ಬೆಳವಣಿಗೆ ಬರ್ತದೆ. ನೋಡಿ ನಾನು ಹೇಗೆ ಕಟ್ ಮಾಡಿದ್ದೀನಿ, ಇದೇ ರೀತಿ ನೀವು ಮಾಡಿ ಚೆನ್ನಾಗಿ ಆಗ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ನೋಡಿ. ಆದಷ್ಟು ಕಾಮೆಂಟ್ ಮೂಲಕ ನನಗೆ ಉತ್ತರ ತಿಳಿಸಿ.